ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ಶ್ರೀನಿವಾಸ್. ಯಾವ ಊರು ಸರ್? ಮಸೀದಿಪುರ. ಯಾವ ತಾಲೂಕು? ಬಳ್ಳಾರಿ ತಾಲೂಕು. ಯಾವ ಜಿಲ್ಲಾ ಬರುತ್ತೆ? ಬಳ್ಳಾರಿ ಜಿಲ್ಲಾ. ನೀವು ಗೀತಾ 146 ನರ್ಸರಿ ಯಾವ ಟೈಮ್ ಕೊಟ್ಟಿದ್ರಿ? ಜುಲೈ 1ನೇ ವೀಕ್ನಾಗ. ಬೆಳವಣಿಗೆ ಜರ್ಮಿನೇಷನ್ ಯಾವ ಥರ ಅನ್ನಿಸ್ತು? ಜರ್ಮಿನೇಷನ್ ಚೆನ್ನಾಗಿದೆ. ರೋಗ ರುಜು ಬಂದರೆ ತಟ್ಕೊಂಬ ಶಕ್ತಿ ಐತಿ ವೆರೈಟಿ. ಎಲ್ಲ ಬೇರೆ ವೆರೈಟಿಗಿನ ಈ ವೆರೈಟಿಗೆ ರೋಗ ತಟ್ಕೊಂಬ ಶಕ್ತಿ ಐತಿ. ಭಾಳಷ್ಟು ಆರೋಗ್ಯ ಐತೆ ಗಿಡ. ಆರೋಗ್ಯವೈತಿ. ಬೆಳವಣಿಗೆ ಯಾವ ಥರ ಅನ್ನಿಸ್ತು? ಮೊದಲು ಬೆಳವಣಿಗೆ ಸ್ವಲ್ಪ ಹೊಲ ಅಂಗ್ಲ ಅಂತ ಅನಿಸ್ತು ನಮಗೆ ಹಚ್ಚಿದಾಗ. ಅದು ಬರ್ತಾ ನಾವು ಗೊಬ್ಬರ ಇದೆಲ್ಲ ಔಷಧ ಹೊಡೆದಂಗಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಯಿತು. ಕಾಯಿ ಸೈಜು ರೋಗ ಗಿಡ ಕಾಯಿ ಸೈಜೇನು ಭಾಳ ಚೆನ್ನಾಗೈತಿ. ಯಾರಾದ್ರೂ ಹಾಕ್ಯಬೋದು. ಏನು ಈ ವೆರೈಟಿ ಏನು ನಮ್ಮ ಮಿಲಿಯನ್ ಸೀಡ್ ವೆರೈಟಿ ಇದ್ದಂಗೆ ಚೆನ್ನಾಗಿರ್ತೈತಿ, ಏನು ತೊಂದರೆನಿಲ್ಲ. ಹೌದು, ಇದೇನು ದೊಡ್ಡ ಔಷಧ ಏನು ಬೇಕಿಲ್ಲ. ಮೀಡಿಯಮ್ ಔಷಧ ಕೂಡ ಹೊಡೆದ್ರು ಕೂಡ 30% ರೋಗ ಕಂಟ್ರೋಲ್ ಆಗ್ತೈತಿ. ಈಗ ಎಷ್ಟು ಇಳುವರಿ ಬರೋದು ಅನ್ಕೊಂಡಿದ್ವಿ? ನಮ್ಮ ಅಂದಾಜು ಇದೇ ಫಸ್ಟ್ ಸಲ ಇಟ್ಟಿರೋದು. ನಮ್ಮ ಅಂದಾಜು 20ರಿಂದ 25 ಕ್ವಿಂಟಲ್ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಕಾಯಿ ಯಾವ ಥರ ಹಿಡ್ದದ್ದು ಅಂತೇಳಿ ನೋಡೋಣ. ಕಾಯಿ ಚೆನ್ನಾಗೈತಿ ನೋಡಿ. ಭಾಳ ಚೆನ್ನಾಗಿದೆ ಕಾಯಿದೇನು ಪ್ರಾಬ್ಲಮ್ ಏನಿಲ್ಲ, ಭಾಳ ಇದೈತಿ. ನಿಮಗೆ ಈ ವೆರೈಟಿ ಹಾಕಿರೋ ಚೆನ್ನಾಗಿ ಅನಿಸ್ತದೆ? ನಿಮ್ಗೆ ಚೆನ್ನಾಗಿ ಅನಿಸ್ತದೆ. ಏನು ಪ್ರಾಬ್ಲಮ್ ಏನು ಅನಿಸಲ್ಲ. ನಾಳೆ ಮಾರ್ಕೆಟ್ನಲ್ಲಿ ಏನು ರೇಟ್ ಹೋಗ್ತೈತೋ ಮತ್ತು ಅದ್ರ ಮೇಲೆ ಡಿಪೆಂಡು. ಈ ಬೆಳೆ ಮಾತ್ರ ನಿಮಗೆ ಬೆಳೆ ಮಾತ್ರ ಎಕ್ಸಲೆಂಟ್. ಏನು ಯಾರೋ ಅಮಾಯಕ ರೈತಗಳು ತಾಂಡು ಇಟ್ಟು ಕೂಡ ಚೆನ್ನಾಗಿ ಬೆಳಿತೈತಿ, ಏನು ತೊಂದರೆ ಇಲ್ಲ. ಯಾರಾದ್ರೂ ಹಾಕ್ಯಬೋದು. ಇವಾಗ ದುಡ್ಡಿನ ಸಮಸ್ಯೆ ಇದ್ದವರು ದೊಡ್ಡ ಮದ್ದು ಎಲ್ಲಿ ಹೊಡಿತೀಯಪ್ಪ ಅದ ಅಂತ ಅನ್ನೋರಿಗೆ ಭಾಳ ಚೆನ್ನಾಗೈತಿ. ಸಣ್ಣ ಮದ್ದು ಹೊಡೋ ಸತಿಗೆ ಕವರ್ ಅಪ್ ಆಗ್ತೈತಿ. ಇದು ರೋಗ ರುಜಿನ ಕೂಡ ಕಂಟ್ರೋಲ್ ಆಗ್ತೈತಿ. ಇದು ಒಟ್ಟು ಇದು ಹಾಕಿದವರು ಖುಷಿ ಬೇಕಾ ಆರಾಮ್ ತೊಂದರೆ ಇಲ್ದಂಗೆ ಹಾಕೋದು, ಏನು ಪ್ರಾಬ್ಲಮ್ ಏನಿಲ್ಲ. ಬೇರೆ ವೆರೈಟಿ ಏನೈತೆ ಅಂದ್ರೆ ರೋಗ ರುಜಿನ ಬಂದ್ರೆ ಅದು ತಿರ್ಗೋದಿಲ್ಲ. ಅದು ಈ ಮಿಲಿಯನ್ ಸೀಡ್ಸ್ ಕಂಪ್ನಿಯವ್ರದ್ದು ರೋಗ ರುಜಿನ ಬಂತಂದ್ರೆ ಇಮಿಡಿಯೇಟ್ಲಿ ಕಂಟ್ರೋಲ್ ಆಗ್ತೈತಿ. ಹೌದು, ಏನು ಅಂತ ಸಮಸ್ಯೆನೂ ಬರಲ್ಲ. ವೆರೈಟಿಗಳು ಖುಷಿ, ಭಾಳ ಖುಷಿ ಆಯ್ತು, ಏನು ತೊಂದರೆ ಇಲ್ಲ. ಅದೇ ಬೆಳೆ ಏನು ಹೆಂಗೆ ಬರ್ತೈತೆ ನನ್ನ ಅನಿಸಿಕೆ ಪ್ರಕಾರ ಅಷ್ಟು ಬರ್ಬೋದಂತ ಅಂದ್ಕೊಂಡಿವಿ. ಮುಂದಕ್ಕೆ ಬೇಕಾದ್ರೆ ಎಷ್ಟು ಎಕರೆ ಹಾಕೋದು ಅನ್ಕೊಂಡ್ರಿ? ಮುಂದೆ ನೋಡಿ ಈ ಸಲ ನೋಡ್ಕೊಂಡು ಮುಂದೆ ಜಾಸ್ತಿ ಮಾಡೋಣ. ಹೌದು, ಏನು ಮತ್ತೆ ಸರಿ ರೈತಿಗೆ ರೇಟ್ ಸಿಕ್ತಂದ್ರಿನ ಜಾಸ್ತಿನೇ ಹಾಕೋದು. ಇದನ್ನು ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಮಾರ್ಕೆಟ್ನಲ್ಲಿ ರೇಟ್ ಹೆಚ್ಚು ಕಡಿಮೆ ಆದರೆ ಮತ್ತು ಯಾವ ರೈತರು ಕೂಡ ಹಿಂದೆ ಸರಿತಾರೆ. ಯಾಕಂದರೆ ಈ ಮೆಸಿಗಿಡಲ್ಲಿ ಅಂದರೆ ಭಾಳ ಖರ್ಚು ಬರುತ್ತೆ. ಸುಮಾರು 1.5 ಲಕ್ಷದಿಂದ 2 ಲಕ್ಷವರೆಗೆ ಬರುತ್ತೆ ಖರ್ಚು. ಇದು ನಾವು ನೋಡು ಇದಕ್ಕೆ ಖರ್ಚು ಕಡಿಮೆ ಅನಿಸ್ತದೆ. ಅಲ್ಲ, ಕಡಿಮೆ ಅನಿಸ್ತೈತಿ ಇಲ್ಲ ಅಂತ ಏನಲ್ಲ. ನಾವು ಜಾಸ್ತಿ ಮಾಡಿದ್ದೀನಿ. ನಾನು ಎಕರೆಗೆ 17 ಚೀಲ ಗೊಬ್ಬರ ಹಾಕಿದ್ದೀನಿ ಇದಕ್ಕೆ. ಅದು ಬೆಳವಣಿಗೆ ಯಾವ ಥರ ಅನಿಸ್ತು? ಗೊಬ್ಬರ ಹಾಕಿದಂಗೆಲ್ಲ ಬೆಳೀತು. ಹೌದು, ಅಂದ್ರೆ ವೀರ್ಯ ಹಾಕಿಲ್ಲ, ವೀರ್ಯ ಕಡಿಮೆ. ಬೇರೆ ಗ್ರೋಮರ್ 28, 14, 35, 14, 20, DAP ಈ ಥರ ಹಾಕಿ ಇದು ಮಾಡಿದ್ವಿ. ಹೌದು, ಕಾಯಿ ಸೈಜೇನು ಚೆನ್ನಾಗೈತೆ, ಭಾಳ ಸೈಜ್ ಐತಿ ಕಾಯಿ. ಚೆನ್ನಾಗೈತೆ. ಅಲ್ಲ, ಸೈಜೇನು ಭಾಳ ಚೆನ್ನಾಗೈತೆ. ರೈತರು ಕೂಡ ತುಂಬ ಖುಷಿ ಪಡ್ತಿದ್ದಾರೆ. ಇದೇ ಥರ ಮಿಲಿನಾ ಸೀಡ್ಸ್ ಕಂಪ್ನಿಯವರು ವಿನ್ನ ವೆರೈಟಿಗಳು ಕಂಡಿರೋದು ರೈತರು ಖುಷಿ ಪಡಿಸೋಕಂದ್ರೆ ಮಿಲಿನಾ ಸೀಡ್ಸ್ ಕಂಪ್ನಿ ಎಂಪ್ಲಾಯ್ ನರಸಿಂಹ, ಬಳ್ಳಾರಿ.